63ನೇ ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆ ಕಾರ್ಯಕ್ರಮವನ್ನು ಮಾಗಡಿ ಘಟಕದ ವತಿಯಿಂದ ಪಟ್ಟಣದ ಬಾಲಾಜಿ ಬ್ಯಾಕೆಟ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಗಡಿ ಆರಕ್ಷಕ ನಿರೀಕ್ಷಕರಾದ ಗಿರಿರಾಜ್ ಜಿ.ವೈ. ಹಾಗೂ ನಿರಂಜನ್ ಎಲ್. ಜಿಲ್ಲಾ ಸಮಾದೇಷ್ಟರು, ಜಿಲ್ಲಾ ಗೃಹ ರಕ್ಷಕ ದಳ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಇವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಾಗೂ ಇದೇ ಸಂದರ್ಭದಲ್ಲಿ ಗೃಹ ರಕ್ಷಕ ದಳ ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಆರ್.ಕೆ. ರವಿ ಅಧೀಕ್ಷಕರು, ಜಿಲ್ಲಾ ಗೃಹ ರಕ್ಷಕ ದಳ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂ.ಆರ್. ಚಂದನ್, ಜಿಲ್ಲಾ ಬೋಧಕರು, ಜಿಲ್ಲಾ ಗೃಹ ರಕ್ಷಕ ದಳ ಬೆಂಗಳೂರು ದಕ್ಷಿಣ ಜಿಲ್ಲೆ ಕುಮಾರಿ ಸ್ವಪ್ನ ಪಿ, ಪ್ರಥಮ ದರ್ಜೆ ಸಹಾಯಕರು, ಜಿಲ್ಲಾ ಗೃಹ ರಕ್ಷಕ ದಳ ಬೆಂಗಳೂರು ದಕ್ಷಿಣ ಜಿಲ್ಲೆ ಪೊಲೀಸ್ ಇಲಾಖೆಯ ಬೀರಪ್ಪ, ಮುನೀಂದ್ರ, ಮಂಜುನಾಥ್, ದಿನೇಶ್, ಚೇತನ್, ಪ್ರಮೋದ್, ಪ್ರದೀಪ್, ಮುತ್ತುರಾಜ್, ನಾಗರಾಜ್, ಕೆ.ಎಚ್. ಶಿವನಂಜಯ್ಯ, ಪ್ಲೆಟೂನ್ ಕಮಾಂಡರ್, ಘಟಕಾಧಿಕಾರಿ ಮಾಗಡಿ, ಹನುಮಯ್ಯ, ಪ್ರಭಾಕರ್, ಮೂರ್ತಿ, ಉಮಾದೇವಿ ಕೆ.ಡಿ, ಧನಲಕ್ಷ್ಮಿ, ವಿಮಲಾ, ಉಮಾ, ಪ್ರಭಾವತಿ, ಮಹಾಲಕ್ಷ್ಮಿ ಸೇರಿದಂತೆ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಅಖಿಲ ಭಾರತ ಗೃಹ ರಕ್ಷಕ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಇದರ ಮಹತ್ವ ಮೊದಲನೇದಾಗಿ ಮಾನ್ಯ SP ಆಗಿರ್ತಕ್ಕಂತಹ ಶ್ರೀನಿವಾಸ್ ಗೌಡರವರು ತಮಗೆಲ್ಲರಿಗೂ ಕೂಡ ಅಖಿಲ ಭಾರತ ಗೃಹ ರಕ್ಷಕ ದಳದ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿರ್ತಾರೆ. ಅದನ್ನು ನಾನು ನಿಮಗೆ ಕನ್ವೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸಾಹೇಬರು ಕೆಲವು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ, ಹಾಗಾಗಿ ಪರವಾಗಿ ನಾನು ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. 1946ನೇ ಇಸ್ವಿಯಲ್ಲಿ ಮೊದಲನೇದಾಗಿ ಸ್ವತಂತ್ರ ಪೂರ್ವದಲ್ಲಿ ಈ ಗೃಹ ರಕ್ಷಕ ದಳವು ಭಾರತದ ಮುಂಬೈ ನಗರದಲ್ಲಿ ಮೊದಲನೇದಾಗಿ ಸ್ಥಾಪನೆ ಆಯಿತು. ಇದು ಮುಖ್ಯವಾಗಿ ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಸಹಾಯಾರ್ಥಕವಾಗಿ, ಅಂದರೆ ಅದಕ್ಕೆ ಪ್ಯಾರಲಲ್ ಆಗಿ ಮತ್ತು ಸಹಾಯಾರ್ಥಕವಾಗಿ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ ಗೃಹ ರಕ್ಷಕ ದಳವನ್ನು ಪ್ರಾರಂಭ ಮಾಡ್ತಾರೆ. ನಾನು ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಪೊಲೀಸ್ ಸಿಬ್ಬಂದಿ ಬೇರೆ ಅಲ್ಲ, ಗೃಹ ರಕ್ಷಕ ದಳ ಬೇರೆ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ಈ ನಿಮ್ಮ ಗೃಹ ರಕ್ಷಕ ದಳದ ಸಿಬ್ಬಂದಿಗಳ ಕರ್ತವ್ಯ ನಿಷ್ಠೆಯನ್ನು ಮತ್ತು ಪ್ರಾಮಾಣಿಕತೆ ಮತ್ತು ಸಮಯ ಪ್ರಜ್ಞೆಯನ್ನು ನಾನು ಯಾವತ್ತೂ ಕೂಡ ಅಲ್ಲಗಳೆಯಲ್ಲ. ಯಾಕೆಂದರೆ ಅದು ಪೊಲೀಸರಿಗಿಂತ ಒಂದು ಹೆಚ್ಚು ಜಾಸ್ತಿನೇ ಇದೆ ನಿಮ್ಮಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ಕೆಲವೊಂದು ಬಂದೋಬಸ್ತುಗಳಲ್ಲಿ ನೋಡಿರ್ತೀರ, ಅತಿ ಮುಖ್ಯವಾಗಿ ಕರ್ನಾಟಕದಲ್ಲಿ ನಡೀತಕ್ಕಂಥದ್ದು ಗಣೇಶ ಬಂದೋಬಸ್ತು. ಗಣೇಶ ಬಂದೋಬಸ್ತು ಯಾವ ಥರ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಅಂದರೆ, ಗೃಹ ರಕ್ಷಕ ದಳದ ಸಿಬ್ಬಂದಿ ಇಲ್ಲದೆ ನಾವು ಗಣೇಶ ಬಂದೋಬಸ್ತು ಮಾಡೋಕ್ಕಾಗಲ್ಲೇನೋ ಅನ್ನೋ ಸ್ಥಿತಿಗೆ ನಾವು ಬಂದಿದ್ವಿ. ಯಾಕೆಂದರೆ ನಿಮ್ಮ ಪ್ರೆಸೆನ್ಸೇ ನಮಗೆ ಅಂತ ಅಷ್ಟೊಂದು ಗಣೇಶಗಳು ನಡೀತಾ ಇರುತ್ತೆ. ಸಿಬ್ಬಂದಿಗಳ ಸಂಖ್ಯೆ ನಮ್ಮಲ್ಲಿ ಕಮ್ಮಿ ಇರುತ್ತೆ, 30ರಿಂದ 40 ಜನ ಇರ್ತೀವಿ. ಆದರೆ ನೀವುಗಳು ಪ್ರತಿಯೊಂದು ಗಣೇಶ ಮೆರವಣಿಗೆ ಪ್ರಾರಂಭ ಆದಾಗಿಂದ ಅದು ಮುಗಿಯೋ ತನಕ ಎಲ್ಲೂ ಕೂಡ ಗಲಾಟೆ ಆಗದಂಗೆ ನೋಡಿಕೊಂಡು ಹಗಲು ರಾತ್ರಿ ಅನ್ನೋದೇ ಕರ್ತವ್ಯ ನಿರ್ವಹಿಸಿ ಗಣೇಶ ಮೆರವಣಿಗೆಗಳು ಶಾಂತಿಯುತವಾಗಿ ಮುಕ್ತಾಯಗೊಳಿಸಿ ಎಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಕೋಮು ಗಲಭೆ ಆಗಲಿ ಅಥವಾ ಇನ್ನೊಂದು ಗಣೇಶ ಗಲಾಟೆಗಳಾಗಲಿ ಆಗದೇ ಇರೋದಕ್ಕೆ ನೋಡ್ಕೊಳ್ಳಿಕ್ಕೆ ನಿಮ್ಮ ಕೊಡುಗೆ ಬಹಳ ಮುಖ್ಯವಾಗಿದೆ. ನಿಮ್ಮ ಕೊಡುಗೆ 2025ರಲ್ಲಿ ಎಲ್ಲಾದರೂ ಗಣೇಶಗಳು ಶಾಂತಿಯುತವಾಗಿ ಮುಕ್ತಾಯ ಆಗಿದ್ರೆ ಅದರಲ್ಲಿ ನಿಮ್ಮ ಕೊಡುಗೆ ಬಹಳ ಇದೆ. ಟೈಮ್ ಸೆನ್ಸು ಮತ್ತು ಕರ್ತವ್ಯ ನಿಷ್ಠೆ ಬಗ್ಗೆ ಹೇಳ್ತಾ ಇದ್ದೆ. ಈಗ ಎಲ್ಲಾದರೂ ಒಂದು ಕಡೆ ನಿಮ್ಮನ್ನು ಕರ್ತವ್ಯಕ್ಕೆ ನೇಮಿಸಿದಾಗ ನೀವು ಹಿರಿಯ ಅಧಿಕಾರಿಗಳು ಹೇಳತಕ್ಕ ಅಲ್ಲಿ ಸ್ಥಳದಿಂದ ಕದಲೋದಿಲ್ಲ. ಅದು ನಿಮ್ಮ ಒಂದು ಪ್ರಾಮಾಣಿಕತೆಯನ್ನು ಎತ್ತಿ ತೋರಿಸುತ್ತೆ. ಅಂದರೆ ಅಷ್ಟು ನೀವು ಕರ್ತವ್ಯದ ಬಗ್ಗೆ ಒಂದು ಕಾಳಜಿ ವಹಿಸಿ ಕರ್ತವ್ಯ ನಿರ್ವಹಿಸ್ತೀರಾ. ಅದು ನಮಗೆ ಎಲ್ಲ ನಾನು ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ ಅಲ್ಲ, ಇದು ನಮ್ಮ IPS ಮಟ್ಟದ ಅಧಿಕಾರಿಗಳು ಕೂಡ ನಿಮ್ಮನ್ನು ಆ ಕರ್ತವ್ಯ ನಿಷ್ಠೆಯನ್ನು ಶ್ಲಾಘನೆ ಮಾಡಿದ್ದಾರೆ. ಹಾಗೆ ನ್ಯಾಚುರಲ್ ಸಂದರ್ಭಗಳಲ್ಲಿ ಎಲ್ಲೋ ಪ್ರವಾಹ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ಅಥವಾ ಬಂದೋಬಸ್ತುಗಳಾಗಿರ್ಬೋದು. ಈಗ ಸೋಮವಾರದಿಂದ ಬೆಳಗಾವಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ. ಅಲ್ಲೂ ಕೂಡ ನಿಮ್ಮ ಕರ್ತವ್ಯ ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಕೂಡ ನಿನ್ನೆ ಬಂದೆ. 5 ದಿನ ಚಿಕ್ಕಮಗಳೂರಿನ ದತ್ತ ಜಯಂತಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲೂ ಕೂಡ ಸುಮಾರು ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಿಂದ ಗೃಹ ರಕ್ಷಕ ದಳದವರು ಬಂದಿದ್ದರು. ನಿಮಗೆ ಕೊಡುವ ಫೆಸಿಲಿಟೀಸ್ ತುಂಬ ಕಡಿಮೆ, ಅದರಲ್ಲೂ ಕೂಡ ಅದರ ಕರ್ತವ್ಯ ನಮಗಿಂತ ಪೊಲೀಸ್ ಸಿಬ್ಬಂದಿಗಿಂತ ಜಾಸ್ತಿ ಮಾಡಿದ್ರು ಕೂಡ ಅಲ್ಲಿ ಕೊರೆಯುವ ಚಳಿಯಲ್ಲೂ ಕೂಡ ನಿಮ್ಮ ಗೃಹ ರಕ್ಷಕ ದಳದ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸ್ತಾ ಇದ್ರಿ. ನಿಜವಾಗ್ಲೂ ನೋಡ್ಬಿಟ್ಟು ನನಗೆ ಅನಿಸ್ತಾ ಇತ್ತು, ನಮ್ಮ ಪೊಲೀಸ್ ಇಲಾಖೆಗಿಂತ ಚೆನ್ನಾಗಿ ಕರ್ತವ್ಯ ನಿರ್ವಹಿಸ್ತಾರೆ. ಸರ್ಕಾರ ನಿಮ್ಮ ಸೇವೆಯನ್ನು ಗುರುತಿಸಲಿ,
ಸರ್ಕಾರದಿಂದ ಎಷ್ಟೊಂದು ಸವಲತ್ತುಗಳು ಪಡಿಬೋದು ಅಷ್ಟನ್ನು ಸರ್ಕಾರ ನೀಡಲಿಕ್ಕೆ ಪ್ರಯತ್ನ ಪಡಲಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಹುದ್ದೆಗಳನ್ನು ಕಾಯಂಗೊಳಿಸಿ ಸರ್ಕಾರಿ ನೌಕರನಾಗಿ ಪರಿಗಣಿಸೋ ನಿಮ್ಮದು ಬಹುದಿನಗಳ ಬೇಡಿಕೆ ಇದೆ, ಅದನ್ನು ಕೂಡ ಸರ್ಕಾರ ಪರಿಗಣಿಸಲಿ ಅಂತ ಹೇಳ್ತಾ, ಹಾಗೆ ಈ ಗೃಹ ರಕ್ಷಕ ದಳದ ಸಿಬ್ಬಂದಿ ಬರೋದ್ರಿಂದ ಎಷ್ಟೋ ಸಮಾಜದಲ್ಲಿ ಅಪರಾಧಗಳಿಗೆ ಕಡಿವಾಣ ಬಿದ್ದಿದೆ, ಒಂದು ನಿರುದ್ಯೋಗ ಸಮಸ್ಯೆನೂ ಕೂಡ ನಿವಾರಣೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚೆಚ್ಚು ಗೃಹ ರಕ್ಷಕ ದಳಕ್ಕೆ ಬರುವಂತೆ ಪ್ರೇರೇಪಣೆ ಮಾಡಿ, ನೀವು ಕೂಡ ಇನ್ಫ್ಲುಯೆನ್ಸ್ ಮಾಡಿ ಬೇರೆ ನಿಮ್ಮ ಹಳ್ಳಿಯಲ್ಲಿ ಇರತಕ್ಕಂಥ ನಿರುದ್ಯೋಗ ಯುವತಿಯರಿಗೆ. ಹಾಗೆ ಸರ್ಕಾರ ಕೂಡ ನಿಮ್ಮ ಒಂದು ಎಲ್ಲ ಬೇಡಿಕೆಗಳನ್ನು ಈಡೇರಿಸಿ ನಿಮ್ಮನ್ನು ಕಾಯಂ ನೌಕರನಾಗಿ ಪರಿಗಣಿಸಲಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಕೂಡ ಗೃಹ ರಕ್ಷಕರ ದಿನಾಚರಣೆ ಅಂತ ತಿಳಿಸ್ತಾ, ಪೊಲೀಸ್ ಬೇರೆ ಅಲ್ಲ, ಗೃಹ ರಕ್ಷಕರು ಬೇರೆ ಅಲ್ಲ ಅಂತ ಹೇಳ್ತಾ, ಯಾವಾಗಲೂ ಕೂಡ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. 1946 ಡಿಸೆಂಬರ್ 6ರಂದು ಉದಯವಾದಂತಹ ಗೃಹ ರಕ್ಷಕ ಸಂಸ್ಥೆ ಮೊಟ್ಟ ಮೊದಲಿಗೆ ಭಾರತದಲ್ಲಿ ಪ್ರಾರಂಭವಾದ ವಿಷಯ ನಮಗೆಲ್ಲ ತಿಳಿದಿರುವಂತಹ ವಿಷಯ ಆಗಿದೆ. ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ, ಅದರಲ್ಲೂ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತ ಹಾಗೂ ಚೈನಾ ಭಾರತ ಹಾಗೂ ಬಾಂಗ್ಲಾದೇಶ ಭಾರತ ಈ ರಾಷ್ಟ್ರಗಳ ಸಮರದಲ್ಲಿ ಹಾನಿಗೊಳಗಾಗಿ ಪ್ರಾಣ ಕಳೆದುಕೊಂಡವರ ಹಾಗೂ ಗಾಯಗೊಂಡ ನಾಗರಿಕರನ್ನು ಹಾಗೂ ಸೈನಿಕರಿಗೆ ಆದಂತಹ ಸಾವು ನೋವುಗಳನ್ನು ಉಪಚರಿಸಲು ಸೈನ್ಯ ಪಡೆಗೆ ನೆರವಾಗಲು ನಾಗರಿಕರನ್ನೇ ಸನ್ನದ್ಧಗೊಳಿಸಿ, ನಾಗರಿಕರಿಂದಲೇ ಪ್ರಥಮ ಚಿಕಿತ್ಸೆ ಹಾಗೂ ವೈಮಾನಿಕ ದಾಳಿಯಿಂದ ಆಗಬಹುದಾದಂತಹ ಅವಘಡಗಳ ನಿಯಂತ್ರಣವನ್ನು ಕೈಗೊಳ್ಳಲು ನಾಗರಿಕ ರಕ್ಷಣಾ ಪಡೆಯನ್ನು ಸಿದ್ಧಪಡಿಸಲಾಯಿತು. ಹಾಗೆಯೇ ನಗರ ಪ್ರದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಪೊಲೀಸರಿಗೆ ನೆರವಾಗಲು ನಮ್ಮ ಗೃಹ ರಕ್ಷಕ ಸಂಸ್ಥೆ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳಲು ಪ್ರಾರಂಭವಾಯಿತು. ಈ ಮೇಲ್ಕಂಡ ತೊಂದರೆಗಳಲ್ಲಿ ಪ್ರಾಣ ಕಳೆದುಕೊಂಡವರ ಜ್ಞಾಪಕಾರ್ಥವಾಗಿ ಅಥವಾ ನೆನಪಿಗಾಗಿ ಡಿಸೆಂಬರ್ 6ರಂದೇ ಗೃಹ ರಕ್ಷಕ ದಿನಾಚರಣೆ ಅಥವಾ ಬ್ಲಾಕ್ ಡೇ ಅನ್ನು ಪ್ರತಿ ವರ್ಷವೂ ಆಚರಿಸುತ್ತಾ ಬಂದಿದ್ದೇವೆ. ಪ್ರಸಕ್ತ ಸಾಲಿನಲ್ಲಿ ಶ್ರೀ ಪಿ ನಾರಾಯಣಸ್ವಾಮಿ ಮೆಡಲ್ ಸಂಖ್ಯೆ 142 ಮತ್ತು ಸೈಯದ್ ಯೂನಿಸ್ ಮೆಡಲ್ ಸಂಖ್ಯೆ 140 ಚನ್ನಪಟ್ಟಣ ಘಟಕ ಇವರು ಮರಣ ಹೊಂದಿರುತ್ತಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸೋಣ. ಕರ್ನಾಟಕ ರಾಜ್ಯದಲ್ಲಿ ಗೃಹ ರಕ್ಷಕ ದಳ ಇಲಾಖೆಯು 1962ರಲ್ಲಿ ಪ್ರಾರಂಭಗೊಂಡಿರುತ್ತದೆ. ಗೃಹ ರಕ್ಷಕ ದಳದ ಮೊಟ್ಟ ಮೊದಲ ಡಿಜಿಪಿ ಆಗಿ ಶ್ರೀಯುತ ಆರ್.ಎಂ. ಮಂಡೂಕರ್ IPS ರವರು ಕರ್ತವ್ಯ ನಿರ್ವಹಿಸುತ್ತಾರೆ. ಹಾಗೆಯೇ ಹಲವಾರು ಮಂದಿ ಇಲಾಖೆಯಲ್ಲಿ ಡಿಜಿಪಿಗಳಾಗಿ ಕಾರ್ಯನಿರ್ವಹಿಸಿದ್ದು, ಪ್ರಸ್ತುತ ಮಾನ್ಯ ಶ್ರೀಯುತ ಪ್ರಶಾಂತ್ ಕುಮಾರ್ ಠಾಕೂರ್ IPS ರವರು ಡಿಜಿಪಿ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಮತ್ತು ರಾಮನಗರ ಜಿಲ್ಲಾ ಕಚೇರಿಯಲ್ಲಿ ಹಲವಾರು ಮಂದಿ ಸಮಾದೇಷ್ಟರು ಹಾಗೂ ಪ್ರಭಾರ ಸಮಾದೇಷ್ಟರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಶ್ರೀ ಎಲ್ ನಿರಂಜನ್ ರವರು ಜಿಲ್ಲಾ ಸಮಾದೇಷ್ಟರಾಗಿ 2020ರಿಂದ 2025ರವರೆಗೆ ಕಾರ್ಯನಿರ್ವಹಿಸಿದ್ದು, ಪ್ರಸ್ತುತ ಸಾಲಿನಿಂದ 2025ರಿಂದ ಇಲ್ಲಿಯವರೆಗೆ ಎರಡನೇ ಅವಧಿಗೆ ಸರ್ಕಾರದಿಂದ ನೇಮಕಗೊಂಡು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅವರುಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸೋಣ. ಪ್ರತಿ ವರ್ಷದಂತೆ ನಾವು ಡಿಸೆಂಬರ್ 6 ಅಥವಾ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಅಖಿಲ ಭಾರತ ಗೃಹ ರಕ್ಷಕ ದಿನಾಚರಣೆಯನ್ನು ಆಚರಿಸಿಕೊಂಡು ಇಲಾಖೆಯ ನಿಗದಿಪಡಿಸಿದಂಥ ದಿನಾಂಕದಂತೆ ಮಾಡಿಕೊಂಡು ಬಂದಿದ್ದೇವೆ. ರಾಮನಗರ ಜಿಲ್ಲೆಯ 10 ಘಟಕಗಳಿಗೂ ಪ್ರತಿ ಬಾರಿ ವರ್ಷಕ್ಕೊಂದು ದಿನಾಚರಣೆಯ ಅವರ ಹಂಚಿಕೆಗೆ ಪೂರಕವಾಗಿ 2020ರಲ್ಲಿ ಶ್ರೀಯುತ ಗಿರಿ ಸಾಹೇಬ್ SP ಸಾಹೇಬರಾಗಿದ್ದರು. 5 ವರ್ಷದ ಹಿಂದೆ ಇದೇ ಮಾಗಡಿಯಲ್ಲಿ ನಾವು ಜಿಲ್ಲಾ ಗೃಹ ರಕ್ಷಕರ ದಿನಾಚರಣೆಯನ್ನು ಆಚರಿಸಿದ್ವಿ. ತದನಂತರ ಇಲ್ಲಿ ನಾನು ಬಂದು 2ನೇ ಅವಧಿಗೆ ಬಂದ ತದನಂತರದಲ್ಲಿ ಇದು ಎರಡನೇ ದಿನಾಚರಣೆ ಮಾಗಡಿಯಲ್ಲಿ. ನಮ್ಮ ಜಿಲ್ಲಾ ರಾಮನಗರ ಜಿಲ್ಲೆ ಅಂದರೆ, ರಾಮನಗರ ಜಿಲ್ಲೆಯ ಗೃಹ ರಕ್ಷಕರಂತಂದರೆ ಇಡೀ ಕರ್ನಾಟಕದಲ್ಲಿ ಒಂದು ನಮ್ಮದೇ ಅಂತ ಒಂದು ಫೇಮ್ನ ಇಟ್ಕೊಂಡಿದ್ದೀವಿ ಅಂತ ಹೇಳ್ತೇನೆ. ಯಾಕೆ ಈ ವಿಚಾರವಾಗಿ ನಾನು ರಾಮನಗರ ಜಿಲ್ಲಾ ಗೃಹ ರಕ್ಷಕರ ಬಗ್ಗೆ ನಾನು ಹೇಳ್ತೀನಿ ಅಂತಂದರೆ, ನಾನು ಬಂದು 5.5 ವರ್ಷದಲ್ಲಿ ಯಾವುದೇ ಒಂದು ಗುರುತರವಾದಂಥ ಆಪಾದನೆ ಆಗಿರ್ಬೋದು ರಾಮನಗರ ಜಿಲ್ಲಾ ರಕ್ಷಕದಲ್ಲಿ, ಅಥವಾ ಒಂದು ಸ್ಟೇಟ್ ಲೆವೆಲ್ ಇಶ್ಯೂ ಆಗಿರ್ಬೋದು, ಯಾವುದೂ ಸಹ ಇಲ್ಲಿವರೆಗೂ ಯಾವುದೇ ಥರದ ನಾವು ಮಾಧ್ಯಮದಲ್ಲಾಗಿರ್ಬೋದು ದಿನಪತ್ರಿಕೆ ಆಗಿರ್ಬೋದು, ಯಾವುದೇ ಒಂದು ವಿಚಾರವಾಗಿ ನೆಗೆಟಿವ್ ಥಾಟ್ಸ್ ಇಲ್ಲದೇ ಪಾಸಿಟಿವ್
ಎನರ್ಜಿನ ತುಂಬಿಕೊಂಡು ಬಂದಿರುವಂಥ ಗೃಹರಕ್ಷಕರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ಮುಂದಿನ ಚುನಾವಣೆಗಳು ಸನಿಹದಲ್ಲಿದೆ. ಎಲ್ಲರೂ ಚುನಾವಣೆಗೆ ಸನ್ನಿಧರಾಗಿ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ನಮ್ಮ ಜಿಲ್ಲೆಗೆ ಸೀಮಿತವಾಗದೆ ಬೇರೆ ಜಿಲ್ಲೆಗಳಿಗೂ ನೀವು ಹೋಗಬೇಕಾಗ್ತದೆ. ನಾವು 5 ವರ್ಷದಲ್ಲಿ ಮಧ್ಯಪ್ರದೇಶ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ಸುಮಾರು ಒಂದು 5ಕ್ಕೂ ಹೆಚ್ಚಿನ ರಾಜ್ಯಗಳಿಗೆ ನಮ್ಮ ಜಿಲ್ಲೆಯಿಂದ ರಕ್ಷಕಿಯರು ಹೋಗಿ ಅಲ್ಲಿನ ಚುನಾವಣೆಗಳನ್ನು ಎದುರಿಸಿ ಯಾವುದೇ ಒಂದು ತಕರಾರಿಲ್ಲದೆ ಯಾವುದೇ ಒಂದು ಇಶ್ಯೂಸ್ಗೆ ಸಿಗಾಕೊಳ್ಳದಂಗೆ ಚೆನ್ನಾಗಿ ಕರ್ತವ್ಯ ನಿರ್ವಹಿಸಿ ಬಂದ್ರಿ. ಇದಕ್ಕೆ ನಾನು ನೀವು ತುಂಬ ಹೃದಯ ಅಭಿಮಾನವಾಗಿ ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ಜಿಲ್ಲೆಗೆ ಇದೆ ಮೊದಲು ಗಾಯಕ್ವಾಡ್ ಸರ್ ಅಂತ ಇದ್ರು, ಅವ್ರಿಗೂ ಕೂಡ ಅವ್ರು ಇಲ್ಲದೇ ಇದ್ರೂ ಅವ್ರ ಅಲ್ಪ ಪರಿಸ್ಥಿತಿಯಲ್ಲಿ ನಾವು ಅವ್ರಿಗೂ ಕೂಡ ವಂದನಾರ್ಪಣೆಯನ್ನು ಸಲ್ಲಿಸ್ತಿದ್ದೇವೆ. ಈಗ ನಮ್ಮ ಸರ್ ಚಂದನ್ ಸರ್ ಮೈಸೂರಿಂದ ಬಂದಿದ್ದಾರೆ. ನಮಗಾಗಿ ತುಂಬ ತರಬೇತಿಯನ್ನು ನೀಡೋಕ್ಕೆ ಅವರು ಉತ್ಸುಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಹಾಗೂ ನಾವು ಅವರು ಹೇಳಿಕೊಟ್ಟಂತಹ ವಿಷಯಗಳನ್ನು ಎಲ್ಲವನ್ನು ತಿಳ್ಕೊಂಡು ಹೋದರೆ ನಮ್ಮ ಗೃಹ ರಕ್ಷಕ ದಳ ಮುಂದೆ ಬರೋದ್ರಲ್ಲಿ 2 ಮಾತಿಲ್ಲ ಅಂತ ನನ್ನ ಅನಿಸಿಕೆ. ಅವರಿಗೂ ಕೂಡ ನನ್ನ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಪ್ಪಿಸ್ತೀನಿ.